ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ಯಾವುದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಸೌತೆಕಾಯಿ ಬೀಜ ಕಾಂತಾರ ಅಂತ ಹೇಳ್ಬಿಟ್ಟು ಈಶಾ ಕಾಂತಾರ. ನಂಬರ್ 1 ಬೆಳೆ ಬರುತ್ತೆ. ಯಾವ ಥರ ಇದೆ ತೋಟ ಏನೇನು ಅಂತೆಲ್ಲ ನಿಮಗೆ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಹೈಟ್ ಇದೆ, ಅಲ್ಲಿ ನೋಡಿ ಕಾಯಿ ಕಾಣಿಸ್ತಾ ಇದೆಯಾ? ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿರೋದಿದೆ ಈಶಾ ಕಾಂತಾರ. ಬೆಳೆ ಮಾತ್ರ ಅದ್ಭುತವಾಗಿ ಬರುತ್ತೆ. ನೋಡಿ ಕೆಳಗಡೆಯಿಂದ ಮಿನಿಮಮ್ 10 ಅಡಿ ಇದೆ ಗಿಡ, 10 ಅಡಿ ಮೇಲೆ ಇದೆ. ಇದು ಇವರು ಕ್ಯಾಪ್ಸಿಕಮ್ ಮಾಡಿ 2ನೇ ಬೆಡ್ಡಲ್ಲಿ ಮೆಸ್ಸೆಲ್ಲ ತೆಗೆದು ಮತ್ತೆ ಮಾಡಿರುವಂಥದ್ದು ಬೆಳೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ನೋಡಿ ಕಾಯಿ ನೋಡಿ, ಕೆಳಗಡೆಯಿಂದೆಲ್ಲ ಕಿತ್ಕೊಂಡು ಬಂದಿದ್ದಾರೆ. ಇವಾಗೆಲ್ಲ ಮೇಲೆ ಸಿಗ್ತಾ ಇರುವಂಥದ್ದು ಕಾಯಿ. ಬೆಳೆ ಮಾತ್ರ ನಂಬರ್ 1. ಕಾಯಿ ನೋಡಿ ಹೆಂಗಿದೆಯಾ, ನೋಡಿ ಎಷ್ಟು ಉದ್ದ ಬರುತ್ತೆ ಕಾಯಿ ಅಂತ. ನಿಮ್ಮ ಬೇರೆ ವೆರೈಟಿಗೆ ಹೋಲಿಸ್ಕೊಂಡ್ರೆ ಬೆಸ್ಟ್ ಇದು. ಇಳುವರಿಯಲ್ಲಿ ಆಗ್ಬೋದು, ಕಾಯಿ ಲೆಂತಲ್ಲಿ ಆಗ್ಬೋದು, ಗ್ರೀನ್ನೆಸ್ ಆಗ್ಬೋದು, ಎಲ್ಲದರಲ್ಲೂ ಅಷ್ಟೇ ನಂಬರ್ 1. ಮಾರ್ಕೆಟಲ್ಲಿ ಸದ್ಯಕ್ಕೆ ಟಾಪ್ ರೇಟ್ ಹೋಗ್ತಾರೋದು ಇದೆ, ಈಶಾ ಕಾಂತಾರ ಅಂತ. ನೋಡಿ ಹೆಂಗಿದೆ ಕಾಯಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಬೆಳೆನೂ ಅಷ್ಟೇ ನೀವು ನೋಡ್ಬೋದು. ನೋಡಿ ಎಷ್ಟು ಕಾಯಿ ಬಿಟ್ಕೊಂಡಿದ್ದಾವೆ ನೋಡಿ, ನೋಡಿ ನೋಡಿ. ಗಿಡದ ತುಂಬ ಬರೀ ಕಾಯೇ ಇರ್ತವೆ. ಈಶಾ ಕಂಪ್ನಿಯವ್ರದ್ದು ಕಾಂತಾರ ಅಂತ ಹೇಳ್ಬಿಟ್ಟು. ಉತ್ತಮವಾದ ಬೆಳೆ ಬರುತ್ತೆ. ನೋಡಿ ಇಲ್ಲಿ ಓಡಾಡೋಕ್ಕೆ ಆಗಲ್ಲ, ಹಂಗಿದೆ ಕಾಯಿ ಮಾತ್ರ ನಂಬರ್ 1 ನೋಡ್ಬೋದು. ಆಲ್ರೆಡಿ ಇವರು ಕುಯ್ತಾ ಇದ್ದಾರೆ. ಇನ್ನೇ ಕಟಿಂಗು ಒಂದು 10 ಕಟಿಂಗು 10-12 ಕಟಿಂಗ್ ಆಗಿರ್ಬೋದು, ಕುಯ್ತಾನೆ ಇದ್ದಾರೆ. ನೋಡ್ಬೋದು ಇಲ್ಲಿ ನೋಡಿ ಹೆಂಗಿದೆ ಹೈಟು ಗಿಡ. ನಮಗೆ ನೋಡ್ಬೋದು ಇವಾಗ ಒಂದಷ್ಟು ಏನೋ ಬೂದಿ ರೋಗ ಬಂದಿರುವಂಥದ್ದು. ಅದ್ರ ಮುಂಚೆಯಿಂದ ನಮಗೇನು ಇರಲಿಲ್ಲ. ಮುಂಚೆ ನಾನು ತೋಟ ನೋಡಿದ್ನಲ್ಲ, ಅವಾಗೇನು ಇರಲಿಲ್ಲ. ಈ ನಡುವೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಮಳೆ ಬಿದ್ದಾಗಿಂದ. ಜರ್ಮಿನೇಷನ್ ಬೇಗ ಆಗುತ್ತೆ, ನಿಮ್ಗೆ ಬೇಗ ಕ್ರಾಪ್ ಬರುತ್ತೆ. 35 ಡೇಸಲ್ಲಿ ನಿಮ್ಗೆ ಆಲ್ರೆಡಿ ಸ್ಯಾಂಪಲ್ ಕಾಣಿಸ್ಕೊಳ್ಳುತ್ತೆ. ಉತ್ತಮವಾದ ಬೆಳೆ ಬರುತ್ತೆ, ಉತ್ತಮವಾದ ವೆರೈಟಿ ಅಂತ ಹೇಳ್ಬೋದು ಈಶಾ ಕಾಂತಾರ. ನೀವು ನೋಡ್ತಾ ಇರ್ಬೋದು ಇಲ್ಲಿ ರಿಸಲ್ಟ್ ನಾವು ಯಾವ ಥರ ಇದೆ ಏನು ಅಂತ. ನೋಡಿ ನೋಡಿ ಎಷ್ಟು ಇದೆ ಕಾಯಿ ಅಂತ. ಇಲ್ಲಿ ನೋಡಿ. ಬೇರೆ ಜಾತಿ ಬೇರೆ ತಳಿಗಳಿಗೆ ಹೋಲಿಸ್ಕೊಂಡ್ರೆ ಅಟ್ ಪ್ರೆಸೆಂಟು ನೀವು ಮಾಡಬೇಕಂದ್ರೆ ಯಾರೇ ಆಗಲಿ ದಯವಿಟ್ಟು ಆರಾಮಾಗಿ ಮಾಡ್ಬೋದು. ಇಲ್ಲಿ ಸದ್ಯಕ್ಕೆ ರೈತರಿಲ್ಲ. ರೈತರಿದ್ದರೆ ಅವ್ರ ಜೊತೆ ಮಾತಾಡಿಸ್ತಿದ್ದೆ, ರೈತರಿಲ್ಲ, ಎಲ್ಲ ಹೋಗಿದ್ದಾರೆ. ಅದರಿಂದ ಸ್ನೇಹಿತರೆ ದಯವಿಟ್ಟು ಸೌತೆಕಾಯಿ ಊರು ಯಾರಿದ್ದಾರೆ ರೈತರು ಎಲ್ಲರೂ ಇದಕ್ಕೆ ಸ್ವಿಚ್ ಆನ್ ಆಗಿ. ಚೆನ್ನಾಗಿದೆ ಬೆಳೆ. ನಿಮಗೆ ಏನು ಹಾಕ್ತಿರೋ ಬಂಡವಾಳ ಮೋಸ ಆಗಲ್ಲ. ಕಡಿಮೆ ರೇಟ್ ಇದ್ರೂ ಇಳುವರಿ ಚೆನ್ನಾಗಿ ಬರುತ್ತೆ, ಏನೋ ಒಂದಂಗೆ ವರ್ಕೌಟ್ ಆಗುತ್ತೆ. ರೇಟ್ ಸಿಕ್ಕಿದ್ರೆ ಲಾಟ್ರಿನೇ, ಒಳ್ಳೆ ದುಡ್ಡಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.